ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. 22 ಜನವರಿ 26 ಪ್ರಾತಃ ಮುರಳಿ. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ವಿದ್ಯೆ ಹಾಗೂ ದೈವಿ ಚಲನೆಯ ರಿಜಿಸ್ಟರ್ ನೀಡಿ ಪ್ರತಿನಿತ್ಯವೂ ಪರಿಶೀಲನೆ ಮಾಡಿರಿ. ನಮ್ಮಿಂದ ಯಾವುದೇ ತಪ್ಪುಗಳಂತೂ ಆಗಲಿಲ್ಲವೇ? ಇವತ್ತಿನ ಪ್ರಶ್ನೆಯಾಗಿದೆ, ತಾವು ಮಕ್ಕಳು ಯಾವ ಪುರುಷಾರ್ಥದಿಂದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ, ಸದಾ ಆಜ್ಞಾಕಾರಿಯಾಗುವಂತ ಪುರುಷಾರ್ಥವನ್ನು ಮಾಡಿರಿ. ಸಂಗಮದಲ್ಲಿ ಆದೇಶ ಪಾಲಕನೆಂಬ ತಿಲಕವನ್ನಿಟ್ಟುಕೊಳ್ಳುತ್ತೀರೆಂದರೆ ರಾಜ್ಯ ಭಾಗ್ಯದ ತಿಲಕವು ಸಿಕ್ಕಿ ಬಿಡುತ್ತದೆ. ಅವಿಧೇಯ ಅರ್ಥಾತ್ ಆಜ್ಞೆಯನ್ನು ಪರಿಪಾಲನೆ ಮಾಡದಿರುವವರು ರಾಜ್ಯ ಭಾಗ್ಯದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸೆಕೆಂಡ್ ಪಾಯಿಂಟ್, ಯಾವುದೇ ಕಾಯಿಲೆಯನ್ನು ಸರ್ಜನಿಂದ ಮುಚ್ಚಿಡಬಾರದು. ಮುಚ್ಚಿಡುತ್ತೀರೆಂದರೆ ಪದವಿಯು ಕಡಿಮೆಯಾಗಿ ಬಿಡುತ್ತದೆ. ತಂದೆಯಂತೆ ಪ್ರೀತಿಯ ಸಾಗರನಾಗುತ್ತೀರೆಂದರೆ ರಾಜ್ಯ ಭಾಗ್ಯದ ತಿಲಕವು ಸಿಕ್ಕಿಬಿಡುತ್ತದೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ವಿದ್ಯೆ ಎಂದರೆ ತಿಳುವಳಿಕೆಯಾಗಿದೆ. ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ, ಈ ವಿದ್ಯೆಯು ಬಹಳ ಸಹಜ ಮತ್ತು ಬಹಳ ಶ್ರೇಷ್ಠವಾದುದಾಗಿದೆ ಮತ್ತು ಬಹಳ ಶ್ರೇಷ್ಠವಾದ ಪದವಿಯನ್ನು ಕೊಡುವಂಥದ್ದಾಗಿದೆ. ಈ ವಿದ್ಯೆಯನ್ನು ನಾವು ವಿಶ್ವದ ಮಾಲೀಕರಾಗುವುದಕ್ಕಾಗಿ ಓದುತ್ತಿದ್ದೇವೆಂದು ಕೇವಲ ನೀವು ಮಕ್ಕಳಷ್ಟೇ ತಿಳಿಯುತ್ತೀರಿ. ಅಂದ ಮೇಲೆ ಇದು ಎಷ್ಟೊಂದು ಶ್ರೇಷ್ಠವಾದ ವಿದ್ಯೆಯಾಗಿದೆ ಎಂದು ಓದೋರಿಗೆ ಬಹಳ ಖುಷಿ ಇರಬೇಕಾಗಿದೆ. ಇದು ಅದೇ ಗೀತಾ ಎಪಿಸೋಡ್ ಸಹ ಆಗಿದೆ, ಸಂಗಮ ಯುಗವೂ ಆಗಿದೆ. ನೀವು ಮಕ್ಕಳೀಗ ಜಾಗೃತವಾಗಿದ್ದೀರಿ, ಉಳಿದೆಲ್ಲರೂ ಮಲಗಿಬಿಟ್ಟಿದ್ದಾರೆ. ಗಾಯನವೂ ಇದೆ, ಮಾಯೆ ನಿದ್ರೆಯಲ್ಲಿ ಮಲಗಿದ್ದರು. ಬಾಬಾರವರು ಬಂದು ನಿಮ್ಮ ಜಾಗೃತಿಗೊಳಿಸುತ್ತಾರೆ. ಕೇವಲ ಒಂದು ಮಾತಿನ ಬಗ್ಗೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯ ಬಲದಿಂದ ನೀವು ಇಡೀ ವಿಶ್ವದ ಮೇಲೆ ರಾಜ್ಯಾಡಳಿತವನ್ನು ಮಾಡಿರಿ. ಹೇಗೆಂದರೆ ಕಲ್ಪದ ಮೊದಲು ಮಾಡಿದ್ದರೂ ಈ ಸ್ಮೃತಿಯನ್ನು ಬಾಬಾರವರು ತಿಳಿಸುತ್ತಾರೆ. ಮಕ್ಕಳೇ ತಿಳಿಯುತ್ತಾರೆ, ಈ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೇವೆ ಮತ್ತು ಅನಂತರ ದೈವಿ ಗುಣವನ್ನು ಧಾರಣೆ ಮಾಡಿದ್ದೇವೆ ಎಂಬುದು ನಮಗೆ ಸ್ಮೃತಿಗೆ ಬಂದಿದೆ. ಯೋಗದ ಪ್ರತಿಯೇ ಸಂಪೂರ್ಣವಾಗಿ ಗಮನ ಕೊಡಬೇಕಾಗಿದೆ. ಈ ಯೋಗ ಬಲದಿಂದ ನೀವು ಮಕ್ಕಳಲ್ಲಿ ಸ್ವತಃವಾಗಿಯೇ ದೈವಿ ಗುಣಗಳು ಸಹ ಬಂದು ಬಿಡುತ್ತವೆ. ಅವಶ್ಯವಾಗಿ ಈ ಪರೀಕ್ಷೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವಂಥದ್ದಾಗಿದೆ. ನೀವು ಯೋಗ ಬಲದಿಂದ ಮನುಷ್ಯರಿಂದ ದೇವತೆಯಾಗಲು ಇಲ್ಲಿಗೆ ಬಂದಿದ್ದೀರಿ ಮತ್ತು ಇದನ್ನು ತಿಳಿದುಕೊಳ್ಳುತ್ತೀರಿ. ನಮ್ಮ ಯೋಗ ಬಲದಿಂದ ಇಡೀ ವಿಶ್ವವು ಪವಿತ್ರವಾಗಬೇಕಾಗಿದೆ. ಪವಿತ್ರವಾಗಿತ್ತು, ಈಗ ಇದು ಅಪವಿತ್ರವಾಗಿದೆ. ಇಡೀ ಚಕ್ರದ ರಹಸ್ಯವನ್ನು ನೀವು ಮಕ್ಕಳು ತಿಳಿದಿದ್ದೀರಿ ಮತ್ತು ಹೃದಯದಲ್ಲೂ ಇದೆ. ಭಲೆ ಇಲ್ಲಿ ಯಾರೇ ಹೊಸಬರಿದ್ರೂ ಸಹ ಈ ಮಾತುಗಳನ್ನು ತಿಳಿದುಕೊಳ್ಳಲು ಸಹಜವಾಗಿದೆ. ನೀವು ದೇವತೆಗಳು ಪೂಜ್ಯರಾಗಿದ್ದೀರಿ, ನಂತರ ಪೂಜಾರಿ ತಮೋ ಪ್ರಧಾನರಾದಿರಿ. ಇದನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಂದೆ ಸ್ಪಷ್ಟವಾಗಿ ತಿಳಿಸುತ್ತಾರೆ, ಅದು ಭಕ್ತಿ ಮಾರ್ಗವಾಗಿದೆ, ಇದು ಜ್ಞಾನ ಮಾರ್ಗವಾಗಿದೆ. ಭಕ್ತಿಯು ಹಿಂದೆ ಹೊರಟು ಹೋಯಿತು. ಹಿಂದಿನ ಮಾತುಗಳನ್ನು ಚಿತ್ರದಲ್ಲಿ ಇಟ್ಟುಕೊಳ್ಳಬಾರದು, ಅಂದ್ರೆ ಮನಸ್ಸಿನಲ್ಲಿ ಇಟ್ಟುಕೊಳ್ಬಾರ್ದು, ಬುದ್ಧಿಯಲ್ಲಿ ಇಟ್ಟುಕೊಳ್ಬಾರ್ದು ಅಂತ. ಅದಂತೂ ಬೀಳಿಸುವ ಮಾತಾಗಿದೆ. ತಂದೆ ಈಗ ಏರುವಂತ ಮಾತುಗಳನ್ನು ತಿಳಿಸುತ್ತಿದ್ದಾರೆ. ಮಕ್ಕಳು ಸಹ ತಿಳಿಯುತ್ತಾರೆ, ನಾವು ಖಂಡಿತವಾಗಿಯೂ ದೈವಿ ಗುಣಗಳನ್ನ ಧಾರಣೆ ಮಾಡಬೇಕಾಗಿದೆ. ಪ್ರತಿನಿತ್ಯವೂ ಚಾರ್ಟ್ ನೀಡಬೇಕಾಗಿದೆ. ನಾವು ನೆನಪಿನಲ್ಲಿ ಎಷ್ಟು ಸಮಯ ಇರುತ್ತೇವೆ? ನಮ್ಮಿಂದ ಯಾವ ಯಾವ ತಪ್ಪುಗಳಾದವು? ತಪ್ಪಾದರೆ ಬಹಳ ಹೊಡೆತವೂ ಬೀಳುತ್ತದೆ. ಆ ವಿದ್ಯೆಯಲ್ಲೂ ಸಹ ಚಲನೆಯನ್ನು ನೋಡಲಾಗುತ್ತದೆ, ಇದರಲ್ಲಿಯೂ ಚಲನೆಯನ್ನು ನೋಡಲಾಗುತ್ತದೆ. ತಂದೆಯಂತೂ ನಿಮ್ಮ ಕಲ್ಯಾಣಕ್ಕಾಗಿ ಹೇಳುತ್ತಿದ್ದರು. ಅದರಲ್ಲೇ ರಿಜಿಸ್ಟರ್ ಇಡುತ್ತಾರೆ. ಓದುವುದರಲ್ಲಿ ಹಾಗೂ ಚಲನೆಯ ರಿಜಿಸ್ಟರ್ನ್ನು ಇಡುತ್ತಾರೆ. ಮಕ್ಕಳು ಇಲ್ಲಿಯೂ ಸಹ ದೇವತಾ ಚಲನೆಯನ್ನು ಮಾಡಿಕೊಳ್ಳಬೇಕಾಗಿದೆ. ತಮ್ಮಿಂದ ತಪ್ಪುಗಳಾಗುವಂತೆ
ತಪ್ಪುಗಳು ಆಗದಂತೆ ಸಂಭಾಲನೆ ಮಾಡಬೇಕಾಗಿದೆ. ನನ್ನಿಂದ ಯಾವುದೇ ತಪ್ಪಂತೂ ಆಗಲಿಲ್ಲವೇ? ಇದಕ್ಕಾಗಿಯೇ ಕಚೇರಿಯನ್ನು ಮಾಡಬೇಕಾಗಿದೆ. ಮತ್ತೆಲ್ಲಿಯೂ ಶಾಲೆ, ಇನ್ನೆಲ್ಲಿಯೂ ಕಚೇರಿ ಆಗಿರುವುದಿಲ್ಲ. ಇದನ್ನು ಹೃದಯದಿಂದ ಕೇಳಿಕೊಳ್ಳಬೇಕಾಗಿದೆ. ತಂದೆಯು ತಿಳಿಸಿದ್ದಾರೆ, ಮಾಯೆಯ ಕಾರಣದಿಂದ ಒಂದಲ್ಲ ಒಂದು ಉಲ್ಲಂಘನೆಯಾಗುತ್ತಿರುತ್ತದೆ. ಪ್ರಾರಂಭದಲ್ಲಿಯೂ ಕಚೇರಿ ಆಗುತ್ತಿತ್ತು. ಮಕ್ಕಳು ಸತ್ಯವನ್ನು ಹೇಳುತ್ತಿದ್ದರು, ತಂದೆಯು ತಿಳಿಸುತ್ತಿದ್ದರು. ಒಂದು ವೇಳೆ ಸತ್ಯವನ್ನು ತಿಳಿಸಲಿಲ್ಲವೆಂದರೆ ತಪ್ಪುಗಳ ವೃದ್ಧಿಯಾಗುತ್ತಿರುತ್ತದೆ. ಉಲ್ಟಾ ಮತ್ತು ತಪ್ಪುಗಳ ದಂಡವನ್ನು ಸಿಗುತ್ತದೆ. ತಪ್ಪುಗಳನ್ನು ಹೇಳದಿರುವುದರಿಂದ ಅವಿಧೇಯನೆಂಬ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ. ನಂತರ ರಾಜ್ಯ ಭಾಗ್ಯದ ತಿಲಕವೂ ಸಿಗಲು ಸಾಧ್ಯವಿಲ್ಲ. ಆಜ್ಞೆಯನ್ನು ಪಾಲಿಸಲಿಲ್ಲ. ಅವಿಧೇಯನಾಗುತ್ತಾದರೆ ರಾಜ್ಯ ಭಾಗ್ಯದ ತಿಲಕವು ಸಿಗಲು ಸಾಧ್ಯವಿಲ್ಲ. ಸರ್ಜನ್ ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸುತ್ತಿರುತ್ತಾರೆ. ಒಂದು ವೇಳೆ ಸರ್ಜನ್ನಿಂದಲೇ ಕಾಯಿಲೆಯನ್ನು ಮುಚ್ಚಿಡುತ್ತೀರೆಂದರೆ ಪದವಿಯೂ ಕಡಿಮೆಯಾಗಿ ಬಿಡುತ್ತದೆ. ಸರ್ಜನ್ಗೆ ತಿಳಿಸೋದ್ರಿಂದ ಯಾವುದೇ ಹೊಡೆತಗಳು ಬೀಳುವುದಿಲ್ಲ ಅಲ್ಲವೇ? ತಂದೆಯು ಕೇವಲ ಎಚ್ಚರಿಕೆಯನ್ನು ಹೇಳುತ್ತಾರೆ. ನಂತರ ಒಂದು ವೇಳೆ ಅಂಥ ತಪ್ಪುಗಳನ್ನು ಮಾಡುತ್ತೀರೆಂದರೆ ನಷ್ಟವನ್ನು ಅನುಭವಿಸುತ್ತೀರಿ. ಪದವಿ ಬಹಳ ಕಡಿಮೆಯಾಗಿ ಬಿಡುತ್ತದೆ. ಅಲ್ಲಂತೂ ಸ್ವಾಭಾವಿಕವಾಗಿಯೇ ದೈವಿ ಚಲನೆ ಇರುತ್ತದೆ. ಆದರೆ ಇಲ್ಲಿ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ. ಗಳಿಗೆಗಳಿಗೆಗೂ ಫೇಲ್ ಆಗಬಾರದು. ಅದಕ್ಕಾಗಿ ತಂದೆ ಹೇಳುತ್ತಾರೆ, ಮಕ್ಕಳೇ, ಜಾಸ್ತಿ ತಪ್ಪುಗಳನ್ನು ಮಾಡಬಾರದು. ತಂದೆಯು ಬಹಳ ಪ್ರೀತಿಯ ಸಾಗರ ಆಗಿದ್ದಾರೆ. ಅದೇ ರೀತಿ ಮಕ್ಕಳು ಸಹ ಆಗಬೇಕಾಗಿದೆ. ತಂದೆಯಂತೆ ಮಕ್ಕಳು, ರಾಜ ರಾಣಿಯಂತೆ ಪ್ರಜೆಗಳು. ಬಾಬಾರವರಂತೂ ರಾಜ ಆಗುವುದಿಲ್ಲ. ನೀವು ತಿಳಿದುಕೊಳ್ಳುತ್ತೀರಿ, ಬಾಬಾ ನಮ್ಮನ್ನು ತನ್ನ ಸಮಾನನಾಗಿ ಮಾಡಿಕೊಳ್ಳುತ್ತಾರೆ. ತಂದೆ ಮಹಿಮೆಯನ್ನೇನು ಮಾಡುತ್ತಾರೆ? ಅದು ನಿಮ್ಮದು ಆಗಬೇಕಾಗಿದೆ. ಅದಕ್ಕಾಗಿ ತಂದೆ ಸಮಾನರಾಗಬೇಕು. ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಅದು ನಿಮ್ಮನ್ನು ರಿಜಿಸ್ಟರ್ ಇಡಲು ಬಿಡುವುದಿಲ್ಲ. ಮಾಯೆಯ ಬಂಧನದಲ್ಲಿ ಸಂಪೂರ್ಣವಾಗಿ ಸಿಕ್ಕಿಕೊಂಡಿದ್ದೀರಿ. ಮಾಯೆಯ ಸೆರೆಮನೆಯಿಂದ ನೀವು ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಇದರಲ್ಲಿ ಸತ್ಯವನ್ನು ಹೇಳುವುದಿಲ್ಲವೆಂದರೆ ತಂದೆ ಹೇಳುತ್ತಾರೆ, ಅಕ್ಯುರೇಟ್ ನೆನಪಿನ ಚಾರ್ಟ್ ನೀಡಿ. ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿರಿ. ತಂದೆಯದೇ ಮಹಿಮೆಯನ್ನು ಮಾಡಿರಿ. ಬಾಬಾ, ತಾವಂತೂ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ. ಆದ್ದರಿಂದ ನಾವು ತಮ್ಮ ಮಹಿಮೆಯನ್ನು ಮಾಡುತ್ತೇವೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಹಿಮೆಯನ್ನು ಹಾಡುತ್ತಾರೆ. ಆದರೆ ಅವರಿಗೇನು ಗೊತ್ತು? ದೇವತೆಗಳ ಮಹಿಮೆ ಅಲ್ಲ. ಮಹಿಮೆಯು ನೀವು ಬ್ರಾಹ್ಮಣರದಾಗಿದೆ. ಎಲ್ಲರಿಗೂ ಸದ್ಗತಿಯನ್ನು ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ. ಅವರು ರಚಯಿತನೂ ಆಗಿದ್ದಾರೆ, ನಿರ್ದೇಶಕನೂ ಆಗಿದ್ದಾರೆ, ಸೇವೆಯನ್ನು ಮಾಡುತ್ತಾರೆ ಮತ್ತು ಮಕ್ಕಳಿಗೂ ತಿಳಿಸುತ್ತಾರೆ. ಇದನ್ನು ಪ್ರತ್ಯಕ್ಷದಲ್ಲಿಯೇ ಹೇಳುತ್ತಾರೆ. ಅವರಂತೂ ಶಾಸ್ತ್ರಗಳಿಂದ ಕೇವಲ ಭಗವಾನ ವಾಚ ಎಂದು ಕೇಳುತ್ತಿದ್ದರು. ಗೀತೆಯಲ್ಲಿ ಓದುತ್ತಾ ಬಂದಿದ್ದಾರೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಾವೇನು ಶಾಸ್ತ್ರವನ್ನ ಕೇಳ್ತಾ ಇದ್ದೇವೆ, ಭಗವದ್ಗೀತೆ ಶಾಸ್ತ್ರ, ಅದನ್ನೆಲ್ಲ ಓದ್ತಾ ಬಂದಿದ್ದಾರೆ. ಅದನ್ನೇ ಎಲ್ಲರಿಗೂ ಸಹ ಹೇಳ್ತಾ ಇರ್ತಾರೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ, ಅದರಿಂದ ಏನು ಸಿಗುತ್ತದೆ? ಎಷ್ಟೊಂದು ಪ್ರೀತಿಯಿಂದ ಕುಳಿತು ಓದುತ್ತಾರೆ, ಭಕ್ತಿ ಮಾಡುತ್ತಾರೆ. ಇದರಿಂದ ಏನಾಗುತ್ತದೆ ಎಂದು ಗೊತ್ತೇ ಆಗೋದಿಲ್ಲ. ಇದನ್ನು ತಿಳಿದುಕೊಳ್ಳುವುದಿಲ್ಲ. ನಾವು ಏಣಿಯನ್ನು ಇಳಿಯುತ್ತಿದ್ದೇವೆ. ದಿನ ಕಳೆದಂತೆ ತಮೋಪ್ರಧಾನವಾಗಬೇಕಾಗಿದೆ. ಇದು ಡ್ರಾಮಾದಲ್ಲಿ ನೋಂದಣಿಯೇ ಹೀಗಿದೆ. ಈ ಏಣಿಯ ರಹಸ್ಯವನ್ನು ತಂದೆ ಎಲ್ಲದೆ ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ. ಶಿವತಂದೆಯೇ ಬ್ರಹ್ಮಾರವರ ಮೂಲಕ ತಿಳಿಸುತ್ತಿದ್ದಾರೆ. ಇವರು ಸಹ ಇವರನ್ನು ತಿಳಿದುಕೊಂಡು ನಿಮಗೆ ತಿಳಿಸುತ್ತಾರೆ. ಅಂದರೆ ಬ್ರಹ್ಮಬಾಬಾ ಸಹ ಶಿವಬಾಬನಿಂದ ತಿಳ್ಕೊಂಡು ಬ್ರಹ್ಮಬಾಬಾ ನಮಗೆ ಜ್ಞಾನ ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ಬ್ರಹ್ಮಬಾಬರಿಗೂ ಸಹ ಕಲಿಸ್ಕೊಡೋರು ಯಾರು? ಶಿವಬಾಬನೇ. ಅದಕ್ಕೆ ಶಿವಬಾಬಾ ಬ್ರಹ್ಮಾರವರ ಮೂಲಕ ನಮಗೆ ಈ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮೂಲವಾಗಿ ಮುಖ್ಯ ಶಿಕ್ಷಕ, ದೊಡ್ಡ ಸರ್ಜನ್ ತಂದೆಯಾಗಿದ್ದಾರೆ. ಅವರನ್ನೇ ನೆನಪು ಮಾಡಬೇಕಾಗಿದೆ. ಈ ರೀತಿ ಹೇಳೋದಲ್ಲ, ಬ್ರಾಹ್ಮಣಿಯನ್ನು ನೆನಪು ಮಾಡಿರಿ. ಅಂದ್ರೆ ನಿಮ್ಗೆ ಯಾರೋ ಜ್ಞಾನ ತಿಳಿಸ್ಕೊಡ್ತಾರ, ಟೀಚರ್ ನೆನಪು ಮಾಡ್ಲಿ ಅಂತ ಹೇಳೋದಿಲ್ಲ. ಒಬ್ಬರನ್ನೇ ನೆನಪು ಮಾಡ್ಬೇಕಂದ್ರೆ ಶಿವಬಾಬರನ್ನೇ ನೆನಪು ಮಾಡ್ಬೇಕಾಗಿದೆ. ಎಂದಿಗೂ ಯಾರೊಂದಿಗೂ ಮೋಹವನ್ನು ಇಡಬಾರ್ದು. ಯಾಕಂದ್ರೆ ಮೋಹನೂ ಏನೋ ಒಂದು ವಿಕಾರ. ಅದಕ್ಕೋಸ್ಕರ ಯಾರ ಜೊತೆನೂ ಪ್ರೀತಿ ಇರಲಿ, ಆದರೆ ಮೋಹ ಇರಬಾರ್ದು. ಇಡೀ ಪ್ರಪಂಚದೊಂದಿಗೆ ವೈರಾಗ್ಯವಿರಲಿ. ಹೇಗೆಂದರೆ ಇದಂತೂ ಸಮಾಪ್ತಿಯಾಗಿ ಬಿಟ್ಟಿದೆ ಎನ್ನುವಂತೆ. ಇದರಲ್ಲಿ ಪ್ರೀತಿ ಅಥವಾ ಆಸಕ್ತಿಯೂ ಇರಬಾರದು. ಎಷ್ಟೊಂದು ದೊಡ್ಡ ದೊಡ್ಡ ಕಟ್ಟಡ ಮುಂತಾದವನ್ನು ಕಟ್ಟುತ್ತಿರುತ್ತಾರೆ.
ಅವರಿಗೆ ಇದು ಗೊತ್ತೇ ಇಲ್ಲ. ಈ ಹಳೆಯ ಪ್ರಪಂಚವಿನ್ನೆಷ್ಟು ಸಮಯವಿರುತ್ತದೆ. ನೀವು ಮಕ್ಕಳಿಗೆ ಜಾಗೃತವಾಗಿದ್ದೀರಿ, ಅನ್ಯರನ್ನು ಜಾಗೃತಗೊಳಿಸುತ್ತೀರಿ. ತಂದೆಯು ಆತ್ಮರನ್ನೇ ಜಾಗೃತಗೊಳಿಸುತ್ತಾರೆ. ಗಳಿಗೆ ಗಳಿಗೆಗೂ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿಯಿರಿ, ಶರೀರವೆಂದು ತಿಳಿಯುತ್ತೀರೆಂದರೆ ಮಲಗಿರುವವರಾಗಿದ್ದೀರಿ. ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಆತ್ಮವು ಪತಿತವಾಗಿದೆ ಅಂದರೆ ಶರೀರವು ಪತಿತವಾಗಿರೋದೇ ಸಿಗುತ್ತದೆ. ಆತ್ಮವು ಪಾವನವಾದರೆ ಶರೀರವು ಸಹ ಪಾವನವಾಗಿರೋದೇ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವೇ ಈ ದೇವಿ ದೇವತಾ ಮನೆತನದವರಾಗಿದ್ದೀರಿ, ಪುನಃ ನೀವೇ ಆಗಿಬಿಡುತ್ತೀರಿ. ಎಷ್ಟೊಂದು ಸಹಜವಿದೆ. ಇಂತಹ ತಂದೆಯನ್ನೇಕೆ ನಾವು ನೆನಪು ಮಾಡೋದಿಲ್ಲ? ಬೆಳಿಗ್ಗೆ ಏಳುತ್ತಿದ್ದಂತೆಯೇ ತಂದೆಯನ್ನು ನೆನಪು ಮಾಡಿರಿ. ಬಾಬಾ ತಾವು ನಮಗೆ ಎಷ್ಟು ಶ್ರೇಷ್ಠವಾದ ದೇವಿ ದೇವತೆಯನ್ನಾಗಿ ಮಾಡಿ ನಂತರ ನಿರ್ವಾಣಧಾಮದಲ್ಲಿ ಹೋಗಿ ಕುಳಿತು ಬಿಡುತ್ತೀರಿ. ಎಷ್ಟೊಂದು ಚಮತ್ಕಾರವಾಗಿದೆ. ಇಷ್ಟು ಶ್ರೇಷ್ಠರನ್ನಾಗಂತೂ ಯಾರೂ ಸಹ ಮಾಡಲು ಸಾಧ್ಯವಿಲ್ಲ. ತಾವೆಷ್ಟು ಸಹಜವಾಗಿ ತಿಳಿಸುತ್ತೀರಿ. ತಂದೆ ಹೇಳುತ್ತಾರೆ, ಎಷ್ಟು ಸಮಯ ಸಿಗುತ್ತದೆಯೋ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ತಂದೆಯನ್ನು ನೆನಪು ಮಾಡಬಹುದು. ನಿಮ್ಮ ಜೀವನದ ದೋಣೆಯನ್ನು ನೆನಪು ಮಾಡುವುದರಿಂದಲೇ ಪಾರಾಗುತ್ತದೆ. ಅರ್ಥಾತ್ ಕಲಿಯುಗದಿಂದ ಆ ಶಿವಾಲಯದಲ್ಲಿ ಕರೆದುಕೊಂಡು ಹೋಗುತ್ತದೆ. ಶಿವಾಲಯವನ್ನು ನೆನಪು ಮಾಡಬೇಕಾಗಿದೆ. ಶಿವ ತಂದೆಯಿಂದ ಸ್ಥಾಪನೆಯಾಗಿರುವ ಸ್ವರ್ಗ ಎರಡರ ನೆನಪಂತೂ ಬರುತ್ತದೆ. ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ. ಈ ವಿದ್ಯೆ ಇರುವುದು ಸಹ ಹೊಸ ಪ್ರಪಂಚಕ್ಕಾಗಿದೆ. ತಂದೆಯು ಸಹ ಹೊಸ ಪ್ರಪಂಚ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ. ಅಂದಾಗ ಅವಶ್ಯವಾಗಿ ಶಿವ ತಂದೆಯು ಬಂದು ಯಾವುದೋ ಕರ್ತವ್ಯವನ್ನು ಮಾಡಿರಬೇಕಲ್ಲವೇ? ನೀವು ನೋಡುತ್ತಿದ್ದೀರಿ, ನಾನು ಡ್ರಾಮಾದ ಯೋಜನೆಯನುಸಾರ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನೀವು ಮಕ್ಕಳೀಗ 5,000 ವರ್ಷದ ಮೊದಲಿನ ನೆನಪಿನ ಯಾತ್ರೆ ಮತ್ತು ಆದಿ ಮಧ್ಯ ಹಂತದ ರಹಸ್ಯವನ್ನು ತಿಳಿಸುತ್ತೇನೆ. ನೀವು ತಿಳಿದುಕೊಂಡಿದ್ದೀರಿ, ಪ್ರತಿ 5,000 ವರ್ಷದ ನಂತರ ನಮ್ಮ ಸಮ್ಮುಖದಲ್ಲಿ ಬರುತ್ತಾರೆ. ಅಂದರೆ ಪರಮಾತ್ಮ ಪ್ರತಿ 5,000 ವರ್ಷಕ್ಕೊಂದ್ಸಲೇ ಕಲ್ಪಕ್ಕೆ ಒಂದು ಬಾರಿ ಸಾಕಾರದಲ್ಲಿ ನಮ್ಮ ಸಮ್ಮುಖದಲ್ಲಿ ಬರ್ತಾರೆ. ಆತ್ಮವೇ ಇದನ್ನು ಹೇಳುತ್ತದೆ, ಶರೀರ ಹೇಳುವುದಿಲ್ಲ. ತಂದೆಯು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ. ಆತ್ಮವೇ ಪವಿತ್ರವಾಗಬೇಕಾಗಿದೆ. ಆತ್ಮವು ಒಂದು ಬಾರಿ ಅಷ್ಟೇ ಪವಿತ್ರವಾಗುತ್ತದೆ. ಬಾಬಾ ಅವರು ಹೇಳುತ್ತಾರೆ, ನಾನು ಅನೇಕ ಬಾರಿ ನಿಮಗೆ ಓದಿಸಿದನು, ಆದರೂ ಓದಿಸುತ್ತೇನೆ. ಈ ರೀತಿಯಂತೂ ಸನ್ಯಾಸಿಗಳು ಹೇಳಲು ಸಾಧ್ಯವಿಲ್ಲ. ಬಾಬಾರವರೇ ಹೇಳುತ್ತಾರೆ, ಮಕ್ಕಳೇ, ನಾನು ಡ್ರಾಮಾದ ಯೋಜನೆ ಅನುಸಾರ ಓದಿಸೋಕ್ಕಾಗಿ ಬಂದಿದ್ದೇನೆ. ಮತ್ತೆ 5,000 ವರ್ಷದ ನಂತರ ಇದೇ ರೀತಿ ಬಂದು ಓದಿಸುತ್ತೇನೆ. ಹೇಗೆ ಕಲ್ಪದ ಮೊದಲು ನಿಮಗೆ ಓದಿಸಿ ರಾಜಧಾನಿಯನ್ನು ಸ್ಥಾಪನೆ ಮಾಡಿದ್ದೇನೋ, ಅನೇಕ ಬಾರಿ ನಿಮಗೆ ಓದಿಸಿ ರಾಜ್ಯದ ಸ್ಥಾಪನೆ ಮಾಡಿದ್ದೇನೆ. ಇದೆಷ್ಟು ಅದ್ಭುತವಾದ ಮಾತುಗಳನ್ನು ಬಾಬಾರವರು ತಿಳಿಸುತ್ತಾರೆ. ಶ್ರೀಮತವು ಎಷ್ಟೊಂದು ಶ್ರೇಷ್ಠವಾಗಿದೆ. ಶ್ರೀಮತದಿಂದಲೇ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಬಹಳ ಶ್ರೇಷ್ಠ ಪದವಿಯಾಗಿದೆ. ಯಾರಿಗೆ ದೊಡ್ಡ ಲಾಟರಿ ಸಿಗುತ್ತೆಂದರೆ ತಲೆ ಕೆಟ್ಟು ಹೋಗುತ್ತದೆ. ಕೆಲವರಂತೂ ನಡೆಯುತ್ತಾ ಭರವಸೆ ಇಲ್ಲದವರಾಗುತ್ತಾರೆ. ನಾವು ಓದುವುದಕ್ಕೆ ಸಾಧ್ಯವಿಲ್ಲ. ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ? ಆದರೆ ನೀವು ಮಕ್ಕಳಿಗಂತೂ ಬಹಳ ಖುಷಿ ಆಗಬೇಕು. ಬಾಬಾ ಹೇಳುತ್ತಾರೆ, ಅತೀಂದ್ರಿಯ ಸುಖ ಹಾಗೂ ಖುಷಿಯ ಮಾತನ್ನು ಕೇಳಬೇಕೆಂದರೆ ನನ್ನ ಮಕ್ಕಳಿಂದ ಕೇಳಿ. ನೀವು ಯಾರಿಗೂ ಖುಷಿಯ ಮಾತುಗಳನ್ನು ಹೇಳೋದಕ್ಕಾಗಿ ಹೋಗ್ತೀರಿ. ನೀವೇ ವಿಶ್ವದ ಮಾಲೀಕರಾಗಿದ್ದೀರಿ. ಮತ್ತೆ 84 ಜನ್ಮವನ್ನು ಭೋಗಿಸಿ ಗುಲಾಮರಾಗುತ್ತೀರಿ. ಗಾಯನವಂತೂ ಮಾಡುತ್ತಾರೆ, ನಾನು ನಿಮ್ಮ ಗುಲಾಮನಾಗಿದ್ದೇನೆ, ನಾನು ನಿನ್ನ ಗುಲಾಮನಾಗಿದ್ದೇನೆ. ಮತ್ತೆ ಸ್ವಯಂವನ್ನು ನೀಚೆ ಎಂದು ಹೇಳೋದು, ಚಿಕ್ಕವರಾಗಿ ನಡೆಯೋದು ಒಳ್ಳೆಯದು ಎಂದು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ನೋಡಿ, ತಂದೆಯು ಯಾರಾಗಿದ್ದಾರೆ ಅವರನ್ನು ಇನ್ಯಾರೂ ತಿಳಿದಿಲ್ಲ, ನೀವಷ್ಟೇ ತಿಳಿದುಕೊಂಡಿದ್ದೀರಿ. ಬಾಬಾರವರು ಯಾವ ರೀತಿ ಬಂದು ಎಲ್ಲರನ್ನೂ ಮಗು ಎಂದು ಹೇಳುತ್ತಾ ತಿಳಿಸುತ್ತಾರೆ. ಇದು ಆತ್ಮ ಮತ್ತು ಪರಮಾತ್ಮನ ಮೇಳವಾಗಿದೆ. ಅವರಿಂದ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುತ್ತದೆ. ಬಾಕಿ ಗಂಗಾ ಸ್ನಾನ ಮುಂತಾದನ್ನು ಮಾಡುವುದರಿಂದ ಸ್ವರ್ಗದ ರಾಜ್ಯ ಭಾಗ್ಯವು ಯಾರಿಗೂ ಸಿಗುವುದಿಲ್ಲ. ಗಂಗಾ ಸ್ನಾನವಂತೂ ಅನೇಕ ಬಾರಿ ಮಾಡಿದೆವು. ಆ ನೀರಂತೂ ಸಾಗರದಿಂದ ಬರುತ್ತದೆ. ಆದರೆ ಈ ಮಳೆಯು ಹೇಗೆ ಬೀಳುತ್ತದೆ, ಇದು ಸಹ ವಿಧಿ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ತಂದೆಯು ನಿಮಗೆ ಎಲ್ಲವನ್ನೂ ತಿಳಿಸುತ್ತಾರೆ. ಇದನ್ನು ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ, ಶರೀರವಲ್ಲ. ನೀವು ಅನುಭವ ಮಾಡುತ್ತೀರಿ. ಖಂಡಿತವಾಗಿಯೂ ಬಾಬಾರವರು ನಮ್ಮನ್ನು ಎಂಥದ್ರಿಂದ ಎಂಥದನ್ನಾಗಿ ಮಾಡಿಬಿಟ್ಟರು. ಈಗ ಬಾಬಾ ಹೇಳುತ್ತಾರೆ, ಮಕ್ಕಳೇ, ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಿ.
ಯಾವುದೇ ಉಲ್ಲಂಘನೆಯನ್ನು ಮಾಡಬಾರದು. ದೇಹದ ಅಭಿಮಾನವಾಗಬಾರದು. ಇಲ್ಲವೆಂದರೆ ಪುಕ್ಕಟೆಯಾಗಿ ತಾವು ಕಡಿಮೆ ಪದವಿಯನ್ನು ಮಾಡಿಕೊಳ್ಳುತ್ತೀರಿ. ಈ ರೀತಿ ಶಿಕ್ಷಕರಂತೂ ತಿಳಿಸ್ತಾರಲ್ಲವೇ? ನೀವು ತಿಳಿದಿದ್ದೀರಿ, ಬಾಬಾರವರು ಬೇಹದ್ದಿನ ಶಿಕ್ಷಕರಾಗಿದ್ದಾರೆ. ಪ್ರಪಂಚದಲ್ಲಂತೂ ಎಷ್ಟೊಂದು ಭಾಷೆಗಳಿವೆ. ಯಾವುದೇ ಮುದ್ರಣವಾಗುತ್ತದೆ ಎಂದರೆ ಎಲ್ಲ ಭಾಷೆಗಳಲ್ಲೂ ಸಹ ಆಗಬೇಕು. ಯಾವುದೇ ಪುಸ್ತಕವನ್ನು ಮುದ್ರಿಸಲಾಗುತ್ತೆ ಅಂದರೆ ಎಲ್ಲರಿಗೂ ಒಂದೊಂದು ಕಾಪಿಯನ್ನು ಕಳುಹಿಸಿರಿ. ಒಂದೊಂದು ಕಾಪಿಯನ್ನು ಲೈಬ್ರರಿಗೆ ಕಳಿಸಬೇಕಾಗಿದೆ. ಅಂದರೆ ಬಾಬಾ ಹೇಳ್ತಾರೆ, ನಾವು ಯಾವುದೇ ಒಂದು ಲಿಟ್ರೇಚರ್, ಬಾಬನ ಜ್ಞಾನದ ಲಿಟ್ರೇಚರ್ ಪ್ರಿಂಟ್ ಮಾಡ್ತೀವಿ, ಅದನ್ನು ಎಲ್ಲರಿಗೂ ಸಹ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಖರ್ಚಿನ ಮಾತಿಲ್ಲ. ಬಾಬರವರ ಭಂಡಾರವು ತುಂಬಿ ಬಿಡುತ್ತದೆ. ಹಣವನ್ನು ತಮ್ಮ ಬಳಿ ಇಟ್ಟುಕೊಂಡು ಏನು ಮಾಡುತ್ತೀರಿ? ಮನೆಗಂತೂ ತೆಗೆದುಕೊಂಡು ಹೋಗುವುದಿಲ್ಲ. ಒಂದು ವೇಳೆ ಸ್ವಲ್ಪ ಮನೆಯನ್ನು ತೆಗೆದುಕೊಂಡು ಹೋಗುತ್ತಾರಾದರೆ ಪರಮಾತ್ಮನ ಯಜ್ಞದ ಕಳ್ಳರಾಗಿ ಬಿಡುತ್ತಾರೆ. ತೆಗೆದುಕೊಳ್ಳೋಣ ಇಂಥ ಬುದ್ಧಿಯೂ ಯಾರಿಗೂ ಆಗದಿರಲಿ. ಪರಮಾತ್ಮನ ಯಜ್ಞದ ಕಳ್ಳತನ. ಅವರಂತಹ ಮಹಾಪಾಪಾತ್ಮರು ಮತ್ಯಾರೂ ಆಗಲು ಸಾಧ್ಯವಿಲ್ಲ. ಎಷ್ಟೊಂದು ಅಧೋಗತಿಯಾಗಿ ಬಿಡುತ್ತದೆ. ಬಾಬಾರವರು ಹೇಳುತ್ತಾರೆ, ಇದೆಲ್ಲವೂ ಡ್ರಾಮಾದಲ್ಲಿ ಪಾತ್ರವಿದೆ. ನೀವು ರಾಜ್ಯಾಡಳಿತ ಮಾಡುತ್ತೀರಿ, ಅವರು ನಿಮ್ಮ ಸೇವಾದಾರಿಯಾಗುತ್ತಾರೆ. ಸೇವಾದಾರಿಗಳಿಲ್ಲದೆ ರಾಜ್ಯಾಡಳಿತವು ಹೇಗೆ ನಡೆಯುತ್ತದೆ? ಕಲ್ಪದ ಮೊದಲು ಸಹ ಹೀಗೆ ಸ್ಥಾಪನೆಯಾಗಿತ್ತು. ಈಗ ಬಾಬಾರವರು ಹೇಳುತ್ತಾರೆ, ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕೆಂದು ಬಯಸುತ್ತೀರೆಂದರೆ ಶ್ರೀಮತಂತೆ ನಡೆಯಿರಿ. ದೈವಿ ಗುಣಗಳನ್ನು ಧಾರಣೆ ಮಾಡಿರಿ. ಕ್ರೋಧ ಮಾಡಿಕೊಳ್ಳುವುದು ದೈವಿ ಗುಣವಲ್ಲ, ಅದು ಅಸುರಿ ಗುಣವಾಗಿ ಬಿಡುತ್ತದೆ. ಯಾರೇ ಕ್ರೋಧ ಮಾಡಲಿ, ಆದರೆ ತಾವು ಶಾಂತವಾಗಿ ಬಿಡಬೇಕು. ಪ್ರತ್ಯುತ್ತರವನ್ನು ಕೊಡಬಾರದು. ಪ್ರತಿಯೊಬ್ಬರ ಚಲನೆಯಿಂದಲೇ ತಿಳಿದುಕೊಳ್ಳಬಹುದು. ಅವಗುಣವಂತೂ ಎಲ್ಲರಲ್ಲೂ ಇದೆ. ಯಾವಾಗ ಯಾರೇ ಕ್ರೋಧ ಮಾಡುತ್ತಾರೆಂದರೆ ಅವರ ಮುಖವು ತಾಮ್ರದಂತಾಗಿ ಬಿಡುತ್ತದೆ, ಅಂದರೆ ಕೆಂಪಾಗ್ತದಂತ. ಮುಖದಿಂದ ಬಾಂಬುಗಳನ್ನು ಹಾಕುತ್ತಾರೆ, ಅಂದ್ರೆ ಕಟುವಚನ ಮಾತಾಡೋದು ಏನಾಗ್ತದೆ, ಬೇರೆಯವ್ರಿಗೆ ಚುಚ್ಚು ಮಾತಾಡೋದಿದೆಲ್ಲ ಬಾಂಬುಗಳು ಅಂತ ಹೇಳ್ತಾರೆ ಬಾಬಾ. ತನ್ನದೇ ನಷ್ಟ ಮಾಡಿಕೊಂಡು ಬಿಡುತ್ತಾರೆ. ಪದವಿ ಭ್ರಷ್ಟವಾಗುತ್ತದೆ. ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ಬಾಬಾರವರು ಹೇಳುತ್ತಾರೆ, ಯಾವ ಪಾಪಕರ್ಮ ಮಾಡುತ್ತೀರಿ ಅದನ್ನು ಬರೆದು ಬಿಡಿ. ಬಾಬಾರವರಿಗೆ ತಿಳಿಸುವುದರಿಂದ ಕ್ಷಮೆಯಾಗಿ ಬಿಡುತ್ತದೆ. ಹೊರೆಯು ಹಗುರವಾಗಿ ಬಿಡುತ್ತದೆ. ಜನ್ಮ ಜನ್ಮಾಂತರದಿಂದ ನೀವು ಇಕಾರದಲ್ಲಿಯೇ ಹೋಗಿದ್ದೀರಿ. ಈ ಸಮಯದಲ್ಲಿ ನೀವು ಯಾವುದೇ ಪಾಪಕರ್ಮವನ್ನು ಮಾಡುತ್ತೀರೆಂದರೆ 100 ಪಟ್ಟು ಆಗಿಬಿಡುತ್ತದೆ. ಬಾಬಾರವರ ಮುಂದೆ ತಪ್ಪು ಮಾಡಿದಿರೆಂದರೆ 100 ಪಟ್ಟು ಶಿಕ್ಷೆಯಾಗಿ ಬಿಡುತ್ತದೆ. ನಷ್ಟದಲ್ಲಿ ತಲುಪಬಿಡಿ. ಬಾಬಾ ತಿಳಿಸ್ಕೊಡ್ತಾರೆ, ನಷ್ಟದಲ್ಲಿ ನಾವು ತಲುಪಬಾರದು ಅಂತ. ತಂದೆಯು ಮಕ್ಕಳ ಬುದ್ಧಿಯನ್ನು ಒಳ್ಳೆಯದನ್ನಾಗಿ ಮಾಡಲು ಬಂದಿದ್ದಾರೆ. ಇವರು ಎಂಥ ಪದವಿಯನ್ನು ಪಡೆಯುತ್ತಾರೆಂಬುದು ಗೊತ್ತಿದೆ. ಅದು ಸಹ 21 ಜನ್ಮದ ಮಾತಾಗಿದೆ. ಯಾರು ಎಂಥ ಪದವಿಯನ್ನು ಪಡೆಯುತ್ತಾರೆ ಎನ್ನುವುದು ಗೊತ್ತಿದೆ. ಯಾರು ಸೇವಾದಾರಿ ಮಕ್ಕಳಿದ್ದಾರೆ ಅವರ ಸ್ವಭಾವ ಮಧುರವಾಗಿರಬೇಕು. ಕೆಲವರಂತೂ ತಕ್ಷಣ ತಂದೆಗೆ ಹೇಳುತ್ತಾರೆ, ಬಾಬಾ ನನ್ನ ತಪ್ಪಾಯಿತು. ಇದರಿಂದ ಬಾಬಾರವರು ಖುಷಿಯಾಗುತ್ತಾರೆ. ಭಗವಂತನು ಖುಷಿಯಾದರೆಂದರೆ ಇನ್ನೇನು ಬೇಕು? ಇವರಂತೂ ತಂದೆ ಶಿಕ್ಷಕ ಗುರು ಮೂವರೂ ಆಗಿದ್ದಾರೆ. ಇಲ್ಲವೆಂದರೆ ಮೂವರೂ ಬೇಸರವಾಗಿ ಬಿಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿಯ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಶ್ರೀಮಂತೆ ನಡೆದು ತಮ್ಮ ಬುದ್ಧಿಯನ್ನು ಒಳ್ಳೆಯದನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ಉಲ್ಲಂಘನೆಯನ್ನು ಮಾಡಬಾರದು. ಕ್ರೋಧದಲ್ಲಿ ಬಂದು ಮುಖದಿಂದ ಬಾಂಬ್ಗಳನ್ನು ಹೊರತೆಗೆಯಬಾರದು, ಅಂದ್ರೆ ಯಾರಿಗೂ ಬೈಬಾರದು. ಶಾಂತವಾಗಿರಬೇಕಾಗಿದೆ. ಸೆಕೆಂಡು, ತಂದೆಯ ಮಹಿಮೆಯನ್ನು ಮನಸ್ಫೂರ್ತಿಯಾಗಿ ಮಾಡಬೇಕಾಗಿದೆ. ಈ ಹಳೆಯ ಪ್ರಪಂಚದೊಂದಿಗೆ ಆಸಕ್ತಿ ಅಥವಾ ಪ್ರೀತಿ ನೀಡಬಾರದು. ಬೇಹದ್ದಿನ ವೈರಾಗಿ ಮತ್ತು ನಿರ್ಮೋಹಿಯಾಗಬೇಕಾಗಿದೆ. ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ದಾರೆ, ನೆನಪಿನ ಆಧಾರದಿಂದ ಮಾಯೆಯ ಕೆಸರಿಂದ ದೂರವಿರುವ ಸದಾ ಹರ್ಷಿತ್ ಮುಖ ಭವ. ತಮ್ಮ ಮುಂದೆ ಎಂಥದೇ ಮಾತುಗಳೇ ಬರಲಿ, ಅದನ್ನು ಕೇವಲ ತಂದೆಯ ಮೇಲೆ ಬಿಟ್ಟು ಬಿಡಿ. ಮನಪೂರ್ವಕವಾಗಿ ಹೇಳಿರಿ, ಬಾಬಾ ಇವರಿಂದ ಮಾತುಗಳೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಬಾಬಾ ಎಂಬ ಈ ಶಬ್ದವನ್ನು ಹೃದಯದಿಂದ ಹೇಳುವುದೇ ಜಾದೂ ಆಗಿದೆ.
ಮಾಯೆಯು ಮೊಟ್ಟ ಮೊದಲು ತಂದೆಯನ್ನೇ ಮರೆಸಿಬಿಡುತ್ತದೆ. ಆದ್ದರಿಂದ ಕೇವಲ ಈ ಮಾತಿನಲ್ಲೇ ಗಮನ ಕೊಡುತ್ತೀರೆಂದರೆ ತಮ್ಮನ್ನು ಕಮಲಪುಷ್ಪ ಸಮಾನ ಅನುಭವ ಮಾಡುವಿರಿ. ನೆನಪಿನ ಆಧಾರದಿಂದ ಸದಾ ಮಾಯೆಯ ಸಮಸ್ಯೆಗಳ ಕೆಸರಿನಿಂದ ದೂರವಿರುತ್ತೀರಿ. ಯಾವಾಗ ಯಾವುದೇ ಮಾತಿನಲ್ಲಿ ಏರುಪೇರಿನಲ್ಲಿ ಬರುವುದಿಲ್ಲ, ಸದಾ ಒಂದೇ ಸ್ಥಿತಿ ಹರ್ಷಿತಮುಖಿಯಾಗಿ ಇರುತ್ತದೆ. ಇವತ್ತಿನ ಸ್ಲೋಗನ್ ಆಗಿದೆ, ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನು ಜೀವನದಲ್ಲಿ ತರುವವರೇ ಮಹಾನ್ ಆತ್ಮರಾಗಿದ್ದಾರೆ. ಇವತ್ತಿನ ಅವ್ಯಕ್ತ ಸೂಚನೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಸ್ವಯಂವನ್ನು ಬಂಧನಗಳಿಂದ ಮುಕ್ತರಾಗಲು ನಿಮ್ಮ ನಡೆ ನುಡಿಗಳನ್ನು ಮತ್ತು ಕಠಿಣ ಸಂಸ್ಕಾರಗಳನ್ನು ಬದಲಾಯಿಸಿಕೊಳ್ಳಿ. ಬಂಧನ ಹಾಕುವವರು ತಮ್ಮ ಕೆಲಸವನ್ನು ಮಾಡಲಿ, ನೀವು ನಿಮ್ಮ ಕೆಲಸವನ್ನು ಮಾಡಿ. ಅವರ ಕೆಲಸವನ್ನು ನೋಡಿ ಭಯಪಡಬೇಡಿ. ಅವರು ತಮ್ಮ ಕೆಲಸವನ್ನು ಎಷ್ಟು ಬಲದಿಂದ ಅಂದರೆ ಫೋರ್ಸ್ ಜೊತೆ ಮಾಡುತ್ತಿದ್ದಾರೆ, ನೀವು ಸಹ ನಿಮ್ಮ ಶಕ್ತಿಯನ್ನು ಬಳಸಿಕೊಂಡು ಮಾಡಿ. ಅವರು ತಮ್ಮ ಕರ್ತವ್ಯವನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬ ಗುಣವನ್ನು ತೆಗೆದುಕೊಳ್ಳಿ. ನೀವು ಸಹ ಅದೇ ರೀತಿ ಮಾಡಿ. ಸ್ವತಃ ಬಂಧನಗಳಿಂದ ಮುಕ್ತರಾಗುವ ಯುಕ್ತಿಯನ್ನು ಸೃಷ್ಟಿಸಿಕೊಳ್ಳಿ. ಓಕೆ. ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.